ಇನ್ನು ಇದೇ ವಿಮಾನ ದುರಂತದಲ್ಲಿ ನವ ಜೋಡಿ ಸಾವನ್ನಪ್ಪಿದೆ. ಹಾರ್ದಿಕ್ ಅವಯ್ಯ ಹಾಗೆ ವಿಭೂತಿ ಪಟೇಲ್ ಅಂತ ಸಾವನ್ನಪ್ಪಿದ್ದಾರೆ. ಜೂನ್ 7ನೇ ತಾರೀಕು ಇಬ್ಬರ ಮಧ್ಯೆ ನಿಶ್ಚಿತಾರ್ಥ ಆಗಿರುತ್ತೆ. ಸೂರತ್ನಲ್ಲಿ ಮದುವೆ ಕೂಡ ನಿಶ್ಚಯವಾಗಿರುತ್ತೆ. 10 ದಿನ ರಜೆ ಮೇಲೆ ತವರಿಗೆ ಬಂದಿರ್ತಾರೆ ಇವರಿಬ್ರು ಕೂಡ. ಲಂಡನ್ನ ಕಾಲೇಜ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇಬ್ರು ಕೆಲಸ ಮಾಡ್ತಿದ್ದಾಗಲೇ ಒಬ್ರನ್ನೊಬ್ರು ಪ್ರೀತಿಸ್ತಾರೆ. ಮನೆಯವರ ಒಪ್ಪಿಗೆಯನ್ನ ಕೂಡ ಪಡೆದಿದ್ದಾರೆ. ಇತ್ತೀಚೆಗೆ ಇದೇ ತಿಂಗಳು ಮನೆಯವರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಕೂಡ ಮುಗಿದಿರುತ್ತೆ. ನಿಶ್ಚಿತಾರ್ಥ ಮುಗಿಸಿ ಜೂನ್ 12ನೇ ತಾರೀಕು ವಿಮಾನ ಹತ್ತಿದವರು ಶಾಶ್ವತವಾಗಿ ಕಣ್ಮುಚ್ಚಿದ್ದಾರೆ. ದುರಂತದಲ್ಲಿ ಹಾರ್ದಿಕ್ ಹಾಗೆ ವಿಭೂತಿ ಸಾವನ್ನಪ್ಪಿದ್ದಾರೆ. ಇನ್ನು ವಿಮಾನದ 11A ಸೀಟ್ನ ರಹಸ್ಯನೇ ರಣರೋಚಕ. 11A ಸೀಟ್ನಲ್ಲಿ ಕೂತಿದ್ದವರು ಪವಾಡದಂತೆ ಪಾರಾಗಿದ್ದಾರೆ. ರಮೇಶ್ ಪಾರಾದಂತೆ 27 ವರ್ಷದ ಹಿಂದೆಯೂ ಕೂಡ ಒಂದು ಪವಾಡ ನಡೆದಿತ್ತು. 11A ಸೀಟ್ನಲ್ಲಿ ಕೂತಿದ್ದಂತ ಗಾಯಕ ರುವಾಂಗ್ ಸ್ಟಾಕ್ ಅಂತ ಅವರು ಕೂಡ ಪಾರಾಗಿದ್ರು. ಥಾಯ್ಲೆಂಡ್ನ ಗಾಯಕ ಇವರು ಲಾಯ್ಚುಸಾಕ್ 1998ರಲ್ಲಿ TG261 ಥಾಯ್ ಏರ್ವೇಸ್ ಪತನ ಆಗುತ್ತೆ. ಆಗ 11A ಸೀಟ್ನಲ್ಲಿ ಕೂತಿದ್ದಂತ ಒಬ್ರು ಗಾಯಕರು ಸೇವ್ ಆಗ್ತಾರೆ. 20 ವರ್ಷ ಆಗಿದ್ದಾಗ, ಅವ್ರಿಗೆ 20 ವರ್ಷ ಈ ಘಟನೆ ನಡಬೇಕಾದ್ರೆ, ಈ ಗಾಯಕ ಏನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವ್ರಿಗಾಗ 20 ವರ್ಷ. ವಿಮಾನ ದುರಂತ ನಡಿಬೇಕಾದ್ರೆ ಇವರು ಕೂಡ 11A ಸೀಟ್ನಲ್ಲಿ ಕೂತಿರ್ತಾರೆ.